ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾವಿವತ್ತು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ತುಂಬ ಗ್ರ್ಯಾಂಡ್ ಉಂಟು ಈ ದೇವಸ್ಥಾನದಲ್ಲಿ. ಎಲ್ಲ ದಿನನೂ ಪೂಜೆ ಉಂಟು. ನವರಾತ್ರಿ ಸೀಸನಲ್ಲಂತೂ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲೂ ರಶ್ಶೇ ಇರ್ತದೆ. ಇಲ್ಲಿ ಉಚ್ಚಿಲ ದೇವಸ್ಥಾನದಲ್ಲಂತೂ ಭಾಳಷ್ಟು ಜನ ಇದ್ದಿದ್ರು. ತುಂಬ ಭಕ್ತಾದಿಗಳು ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ನಾವು ಸಹ ದೇವರ ದರ್ಶನ ಮಾಡ್ಲಿಕ್ಕಂತ ಬಂತು. ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಂಡು ಅಲ್ಲೇ ವಸ್ತು ಪ್ರದರ್ಶನ ಎಲ್ಲ ಇದ್ದಿತ್ತು, ಅದೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ಹಾಗೆಯೇ ನವದುರ್ಗಿಯರನ್ನು ಇಟ್ಟಿದ್ರು, ಅದರ ವಿಡಿಯೋನ ನಾವು ಮಾಡಿದ್ದೇವೆ. ಆ ವಿಡಿಯೋನ ಈಗ ನೋಡ್ಕೊಂಡು ಬರೋಣ ಬನ್ನಿ. ನಾವು ಎಲ್ಲ ನವದುರ್ಗಿಯರನ್ನು ನೋಡ್ತು ತುಂಬ ಖುಷಿ ಆಯಿತು. ಎರಡು ಕಣ್ಣು ಸಾಲದು ಅಂತಾರಲ್ಲ, ಆ ಥರ ಅನ್ಸ್ತು ನಮಗೆ. ಒಂದೊಂದು ದೇವಿಯ ರೂಪವು ಒಂದೊಂದು ರೀತಿಯಲ್ಲಿತ್ತು. ನಮಗಷ್ಟು ಖುಷಿ ಆಯಿತು ಇವತ್ತು ನೋಡಿ. ಸಾಕ್ಷಾತ್ ದೇವರೇ ನಮ್ಮ ಕಣ್ಮುಂದೆ ಬಂದಾಗಿತ್ತು, ಅಷ್ಟು ಚಂದ ಇತ್ತು ಒಂದೊಂದು ಮೂರ್ತಿನೂ ಸಹ. ಶಾರದೆ ಅಂತೂ ಹಾಗೆ ನಮ್ಮ ಎದುರೇ ಬಂದು ಕೂತಿದ್ಲು ಅಂತ ಅನ್ಸುತ್ತೆ, ಆ ಥರ ಫೀಲ್ ಸಿಕ್ತು ನಮಗೆ. ಹಾಗೆ ಅಲ್ಲೇ ಒಂದು ಪ್ರೋಗ್ರಾಮ್ ಸಹ ಆಗ್ತಾ ಉಂಟು. ನಾವು ಅದನ್ನು ವಿಡಿಯೋ ಮಾಡಲಿಲ್ಲ. ಹಾಡೆಲ್ಲ ಹಾಡ್ತಾ ಇದ್ರು, ದೇವ್ರ ಹಾಡೆಲ್ಲ. ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ನಮಗೆ. ಸಾಲಲ್ಲಿ ಹೋಗುದು, ಸಾಲಲ್ಲಿ ಬರುವುದು, ಹಾಗೆ ಊಟದ ವ್ಯವಸ್ಥೆ ಸಹ ತುಂಬ ಒಳ್ಳೆ ಇತ್ತು. ಊಟನೂ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಊಟಕ್ಕೂ ಹಾಗೆ ವ್ಯವಸ್ಥೆ, ದೇವ್ರ ದರ್ಶನಕ್ಕೆ ಎಲ್ಲ ಚೆನ್ನಾಗಿ ನೀಟಾಗಿ ವ್ಯವಸ್ಥೆ ಮಾಡಿದರು. ಉಚ್ಚಿಲ ದೇವಿಯನ್ನು ಸಹ ನಾವು ನೀಟಾಗಿ ನೋಡ್ಕೊಂಡು ಬಂತು. ಬಟ್ ಅಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ಹಾಗಾಗಿ ನಾವು ಅದನ್ನು ತೋರಿಸ್ಲಿಲ್ಲ ದೇವರನ್ನು.
ನಮ್ಗೆ ಅದು ಸಹ ತುಂಬ ಖುಷಿ ಆಯ್ತು. ನೋಡಿ ಶಾರದೆ ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಇದು ನಾವು ಒಂದು ಸುತ್ತು ಹೋಗಿ ರಿಟರ್ನ್ ಬರುವಾಗ ಮತ್ತೆ ತೆಗೆದಿದ್ದು, ಅಂದರೆ ಅಷ್ಟು ನಮಗೆ ಅಷ್ಟು ಖುಷಿ ಆಯಿತು. ದೇವ್ರನ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರ್ಬೇಕು ಅನ್ಸತ್ತೆ, ಆ ಥರ ಅನ್ಸತ್ತೆ ನೋಡಿ. ಎಲ್ಲರೂ ವಿಡಿಯೋ ಫೋಟೋ ಎಲ್ಲ ತಗೊಳ್ತಿದ್ರು, ನಾವು ಸಹ ಅಲ್ಲೇ ವಿಡಿಯೋ ಫೋಟೋ ಎಲ್ಲ ತೆಕ್ಕೊಳ್ತು. ಈ ಉಚ್ಚಿಲ ದಸರಾದಲ್ಲಿ ಮತ್ತೆ ಬೇರೆ ಬೇರೆ ಪ್ರದರ್ಶನಗಳೆಲ್ಲ ಇದ್ದಿದ್ವು. ಮೀನಿಂದು ಪ್ರದರ್ಶನ ಆಗಿರ್ಬೋದು, ವಸ್ತು ಪ್ರದರ್ಶನ ಆಗಿರ್ಬೋದು, ಹಾಗೆಯೇ ಹೂವಿದು ಎಲ್ಲ ಪ್ರದರ್ಶನ ಎಲ್ಲ ಇತ್ತು. ಎಲ್ಲ ವಿಡಿಯೋನ ನಾವು ಬೇರೆ ಬೇರೆ ಸಪ್ರೇಟಾಗಿ ಹಾಕ್ತೇವೆ, ನೀವು ನೋಡ್ಬೋದು. ಹಾಗೆ ಅಲ್ಲಿ ಕುಸ್ತಿ ಸತೆ ಆಗ್ತಾ ಇದ್ದಿತ್ತು, ಸ್ಪರ್ಧೆ ಇರಬೇಕದು ಮೋಸ್ಟ್ಲಿ. ತುಂಬ ಚೆನ್ನಾಗಿ ಇದ್ದಿತ್ತು. ನಾವು ಅಲ್ಲಿ ಜಾಸ್ತಿ ಹೊತ್ತು ನಿಂತಿಲ್ಲ, ಟೈಮ್ ಆಗತ್ತೆ ಅಂತ ಬೇಗ ಬೇಗ ಹೊರಡ್ತು ನಾವು. ಮತ್ತು ಮಳೆನೂ ತುಂಬ ಬರ್ತಾ ಇದ್ದಿತ್ತು, ಅದೊಂದು ಸ್ವಲ್ಪ ಕಷ್ಟ ಆಯಿತು ಎಲ್ಲರಿಗೂ. ಮಳೆ ಬಂದರೆ ಯಾವುದು ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಒಂದೇ ಸರಿ ಬಂದುಬಿಡತ್ತೆ ಮಳೆ. ಹಾಗಾಗಿ ಅದು ನಾವು ಚಂದ ಮಾಡಿ ಇಲ್ಲೆಲ್ಲ ಒಳಗಿದ್ದಲ್ಲ, ಹಾಗಾಗಿ ಒಳ್ಳೆ ಆಯಿತು ನೋಡ್ಕೊಂಡು ಬರಲಿಕ್ಕೆ. ಅಂತೂ ಉಚ್ಚಿಲಕ್ಕೆ ಹೋಗಿ ನಮ್ಗೆ ತುಂಬ ಖುಷಿ ಆಯಿತು. ಮನಸ್ಸಿಗೇನೋ ಒಂಥರ ದೇವಿ ನೋಡಿ ಶಾಂತಿ ಅಂತ ಫೀಲ್ ಆಯಿತು ನಮಗೆ. ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.